ಬ್ಯಾಡ್ಮಿಂಟನ್ ಆಟ ಆಡ್ತಾ ಇದ್ದೀರಿ. ನಿಮ್ಮ ಆಪೋಸಿಟ್ ಪ್ಲೇಯರ್ ಸ್ಕೋರು 7 ಪಾಯಿಂಟ್ಸು, ನಿಮ್ಮ ಸ್ಕೋರು 1 ಪಾಯಿಂಟ್ ಆಗಿದೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಫ್ರೆಂಡ್ ಬಂದು ನಿಮ್ಮ ಹತ್ರ ಸ್ಕೋರ್ ಕೇಳ್ತಾನೆ, ನಿಮಗೆ ಮುಜುಗರ ಆಗ್ತದೆ. ಆಗ ಅವನು ಇಟ್ಸ್ ಓಕೆ, ತೊಂದರೆ ಇಲ್ಲ, ಉತ್ತಮವಾಗಿ ಆಡು ಅಂತ ಹೇಳಿ ಹೋಗ್ತಾನೆ. ಮ್ಯಾಚ್ ಮುಗಿದ ಮೇಲೆ ಅವನು ಮತ್ತೆ ಬಂದು ಸ್ಕೋರ್ ಕೇಳ್ತಾನೆ. ಆಗ ನೀವು ನಾ ಕೇವಲ 2 ಅಂಕಗಳಿಂದ ಸೋತೆ, 2 ಪಾಯಿಂಟ್ನಿಂದ ಸೋತೆ, ಸ್ಕೋರ್ 8-10 ಆಗಿತ್ತು ಅಂತ ಹೇಳ್ತೀರಿ. ಇಲ್ಲಿ ನೀವು ಸೋತರೂ ನಿಮ್ಮ ಧ್ವನಿಯಲ್ಲಿ ಒಂದು ಧನಾತ್ಮಕತೆ ಇತ್ತು. ನೀವು ಸೋತರೂ ಏಕೆ ನಿಮ್ಗೆ ಒಳ್ಳೆ ಭಾವನೆಗಳಿವೆ, ಯಾಕಂದರೆ ಇದರಲ್ಲಿ ನಿಮಗೆ ಪ್ರಗತಿ ಕಂಡಿತ್ತು. ಹಾಗಾಗಿ ನೀವು ಸೋತರೂ ನಿಮ್ಗೆ ಅಷ್ಟೊಂದು ಬೇಜಾರು ಆಗಲಿಲ್ಲ. ನಿಮಗೆ ನೀವು ಇನ್ನೂ ಉತ್ತಮವಾಗಿ ಆಡಬಹುದು ಅಂತ ಗೊತ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನನ್ನು ತಾನು ಲೂಸರ್ ಅಂದ್ಕೊಳ್ತಾನೆ. ಇವತ್ತು ನಾವು ಅಂಕುರ್ ವಾರಿಕೂ ಅವರ ಗೆಟ್ ಎಪಿಕ್ ಸಿಟ್ ಡನ್ ಪುಸ್ತಕದಲ್ಲಿನ ಕೆಲವು ಪ್ರಮುಖ ಅಂಶಗಳನ್ನ ನೋಡೋಣ. ಬೇರೆಯವರೊಂದಿಗೆ ನಮ್ಮನ್ನು ನಾವು ಹೋಲಿಸ್ಕೊಳ್ಳೋದನ್ನು ಹೇಗೆ ನಿಲ್ಲಿಸ್ಕೋಬೇಕು ಅಂದರೆ, ಬೇರೆಯವ್ರ ಜೊತೆ ನಾವು ನಮ್ಮನ್ನು ಹೋಲಿಸ್ಕೋಬಾರ್ದು, ಅದನ್ನು ನಾವು ನಿಲ್ಲಿಸಬೇಕು. ಈಗ ಒಬ್ಬ ಸ್ಟೂಡೆಂಟು ನಾವು ಇತರರಿಗಿಂತ ಉತ್ತಮವಾಗಿದ್ದಾಗ ಮಾತ್ರ ನಮಗೆ ಏಕೆ ಒಳ್ಳೆ ಭಾವನೆಗಳು ಬರ್ತವೆ ಅಂತ ಕೇಳ್ತಾನೆ. ಆಗ ಅವ್ರ ಶಿಕ್ಷಕರು ಹೇಳ್ತಾರೆ, ಜಗತ್ತು 2 ಸುಳ್ಳು ಕಲ್ಪನೆಗಳ ಮೇಲೆ ನಡೀತದೆ ಅಂತ. ಈಗ ಝೀರೋ ಸಮ್ ಗೇಮ್ ಅಂದರೆ ಒಬ್ಬ ವ್ಯಕ್ತಿ ಗೆದ್ದರೆ ಇನ್ನೊಬ್ಬ ವ್ಯಕ್ತಿ ಸೋಲೇಬೇಕು, ಇದು ನಿಜ. ಅದಕ್ಕೆ ವಿದ್ಯಾರ್ಥಿ ಇದು ಸತ್ಯನೋ ಅಥವಾ ಅಲ್ವೋ ಅಂತ ಕೇಳ್ತಾನೆ. ಆಗ ಅವ್ರ ಶಿಕ್ಷಕರು, ಇಲ್ಲ, ನಾವು ಅವಕಾಶಗಳ ಬಗ್ಗೆ ಗಮನ ಹರಿಸಿದರೆ ಇತರರನ್ನು ಸೋಲಿಸದೇನೂ ಗೆಲ್ಲಬಹುದು ಅಂತ ಹೇಳ್ತಾರೆ. ಎಲ್ಲರೂ ಈಕ್ವಲ್, ಸಮಾನರು. ಎಲ್ಲರೂ ಬೇರೆ ಬೇರೆ, ನಮ್ಮ ಗುರಿ ಕೂಡ ಬೇರೆ. ನಿಮ್ಮ ರೀತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ನಿಮ್ಮ ಕೌಶಲ್ಯ ಬೇರೆ, ನಿಮ್ಮ ಶಕ್ತಿ ಬೇರೆ, ನಿಮ್ಮ ಆಯ್ಕೆಗಳು ಬೇರೆ. ಅದೇ ರೀತಿ ಎಲ್ಲರ ಪ್ರಯಾಣ ಕೂಡ ಬೇರೆ ಬೇರೆಯೇ ಆಗಿರ್ತದೆ. ನನ್ನ ಸ್ನೇಹಿತನ ಹತ್ರ ಒಳ್ಳೆ ಜಾಬ್ ಇದೆ ಅಂದರೆ ಅದರ ಅರ್ಥ ನನ್ನ ಬಳಿ ಜಾಬ್ ಇಲ್ಲ ಅಂತಾನೆ. ನನ್ನ ಸ್ನೇಹಿತನ ಹತ್ರ ಒಳ್ಳೆ ರಿಲೇಷನ್ಶಿಪ್ ಇದೆ ಅಂದ ಮಾತ್ರಕ್ಕೆ ನಾನು ಒಳ್ಳೆ ರಿಲೇಷನ್ಶಿಪ್ ಹೊಂದಿರೋದೇ ಇಲ್ವಾ? ಖಂಡಿತ ಇಲ್ಲ. ಆಗ ವಿದ್ಯಾರ್ಥಿ ಆದರೂ ನನಗೆ ನಾನು ಗೆಲ್ತಾ ಇಲ್ಲ ಅಂತ ಅನಿಸ್ತಿದೆ ಅಂತ ಕೇಳಿದಾಗ ಶಿಕ್ಷಕರು, ಇದೆಲ್ಲ ಕೇವಲ ಭಾವನೆಗಳ ಆಟ. ನಿನ್ನ ಸ್ನೇಹಿತನ ಹತ್ರ ಒಳ್ಳೆ ಜಾಬ್ ಇದೆ ಅಂತಾದರೆ ನಿಮಗೆ ಒಳ್ಳೆ ಜಾಬ್ ಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಯೋಚಿಸಿ ನಂತರ ನೀವು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಆಗ ವಿದ್ಯಾರ್ಥಿಗೆ ಇನ್ನೊಬ್ಬರ ಬಗ್ಗೆ ಯೋಚಿಸಿ ಚಿಂತೆ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಮೇಲೆ ನಾವು ಗಮನ ಹರಿಸ್ಕೊಳ್ಳೋದು ಉತ್ತಮ ಅನ್ನೋದು ಅರಿವಿಗೆ ಬರ್ತದೆ. ನನ್ನ ಮನಸ್ಸು ಒಂದು ಕಡೆ ಕೇಂದ್ರೀಕೃತವಾಗಿರೋದಿಲ್ಲ. ಐ ಹ್ಯಾವ್ ಲಾಸ್ಟ್ ಮೈ ಕಾನ್ಸಂಟ್ರೇಷನ್. ನಾನು ಬಹಳ ಬೇಗ ಡಿಸ್ಟ್ರ್ಯಾಕ್ಟ್ ಆಗಿಬಿಡ್ತೀನಿ. ಅದಕ್ಕೆ ಏನು ಮಾಡಬೇಕು ಅನ್ನೋದೊಂದು ಪ್ರಶ್ನೆ. ಈಗ ನಮಗೆ ನಾವು ಮಾಡ್ತಿರೋ ಕೆಲಸಕ್ಕಿಂತ ಹೆಚ್ಚು ಆಕರ್ಷಕವಾದಂಥ ಅಥವಾ ಉತ್ತಮವಾದಂಥ ಕೆಲಸ ಸಿಕ್ಕಾಗ ನಾವು ಭ್ರಮಣೆಗೆ ಒಳಗಾಗ್ತೀವಿ. ಹಾಗಾಗಿ ನಮ್ಮ ಗಮನ ಬೇರೆ ಕಡೆ ಹೋಗ್ತದೆ. ಇದು ಒಂದು ಸಾಮಾನ್ಯ ಪ್ರಕ್ರಿಯೆ. ಇದರಿಂದ ತಪ್ಪಿಸ್ಕೊಂಡು ಓಡಿ ಹೋಗಬಾರ್ದು, ಅದು ಒಳ್ಳೆಯದಲ್ಲ. ಸಮಯನ ವ್ಯರ್ಥ ಮಾಡೋದು ಮತ್ತು ಬೇಡವಾದ ವಿಷಯಗಳ ಬಗ್ಗೆ ಯೋಚನೆ ಮಾಡೋದು ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಒಂದು. ತೂಕ ಇಳಿಸಲಿಕ್ಕೆ ಚೀಟ್ ಡೇಸ್ ಬಹಳ ಮುಖ್ಯ ಪಾತ್ರ ವಹಿಸ್ತವೆ. ಯಾಕಂದರೆ ನಮ್ಮ ದೇಹಕ್ಕೆ ಪರಿಶ್ರಮ ಪಟ್ಟ ನಂತರ ಅದಕ್ಕೆ ಪ್ರತಿಫಲ ಸಿಗ್ತದೆ ಅನ್ನೋದು ಗೊತ್ತಿರ್ತದೆ. ಹಾಗಾಗಿ ತೂಕ ಇಳಿಸೋದು ಬಹಳ ಸುಲಭವಾಗಿಬಿಡ್ತದೆ. ಹಾಗಾಗಿ ಸಮಯ ವ್ಯರ್ಥ ಮಾಡೋದನ್ನು ಉಳಿದ ಸಮಯದಲ್ಲಿ ಅಭ್ಯಾಸ ಮಾಡೋದರ ಪ್ರತಿಫಲ ಅಂತ ತಿಳ್ಕೊಂಡು ಅದನ್ನು ಒಂದು ಗಿಫ್ಟ್ ಅಂತ ಬಳಸ್ಕೊಳ್ಬೇಕು. ಇದಕ್ಕಾಗಿ ಪೊಮೊಡೋರೋ ವಿಧಾನನ ಬಳಸಬೇಕು. ಈ ಪೊಮೊಡೋರೋ ಮೆಥಡ್ ಅಂದರೆ ಸಮಯನ ಅಂದರೆ ಟೈಮ್ನ 2 ಭಾಗಗಳಾಗಿ ನಾವು ಡಿವೈಡ್ ಮಾಡ್ಕೊಳ್ಳೋದು. ಈಗ ಒಂದು 25 ಮಿನಿಟ್ಸು ಕೆಲಸ, ಆಮೇಲೆ ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡೋದು. ಇದನ್ನು 3-4 ಸಲ ಮಾಡಿದ ನಂತರ ಅಬೌಟ್ 30 ಮಿನಿಟ್ಸ್ ನಾವು ದೀರ್ಘಕಾಲದ ರೆಸ್ಟ್ನ ತೆಗೆದುಕೋಬೇಕು. ಗಮನ ಹರಿಸಲಿಕ್ಕೆ ಸಾಧ್ಯ ಆಗದಿದ್ದಾಗ ನಾವು ಲೂಸರ್ ಅಂತ ಅನ್ನಿಸ್ತದೆ, ಇದು ಸಹಜ. ಸಮಯ ವ್ಯರ್ಥವಾಯಿತು ಅಂತ ಚಿಂತಿಸ್ತಾ ಕೂರೋದ್ರಿಂದ ಇನ್ನಷ್ಟು ಸಮಯ ಹಾಳಾಗಿಬಿಡ್ತದೆ. ಯಶಸ್ವಿ ವ್ಯಕ್ತಿಗಳು ಇವನ್ನೆಲ್ಲ ಸರಿಯಾಗಿ ನಿರ್ವಹಣೆ ಮಾಡ್ತಾರೆ ಹೊರತು ಚಿಂತೆ ಮಾಡ್ತಾ ಕೂತ್ಕೊಳ್ಳೋದೇ ಇಲ್ಲ. ಇನ್ನು 3ನೇದಾಗಿ ಸಮಯನ, ಈ ಟೈಮ್ನ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು, ನಿರ್ವಹಣೆ ಮಾಡ್ಕೋಬೇಕು. ನಾವು ಎಷ್ಟೇ ಕೋರ್ಸ್ಗಳನ್ನ ತೊಗೊಂಡ್ರು, ಎಷ್ಟೇ ಪುಸ್ತಕಗಳನ್ನ ಓದಿದರೂ ಮೋಟಿವೇಶನ್ ಅಂತ ಇರೋದಿಲ್ಲ ಮತ್ತು ಸಮಯದ ನಿರ್ವಹಣೆ ನಮಗೆ ಸರಿಯಾಗಿ ಆಗೋದೇ ಇಲ್ಲ. ನಾವು ಟು ಡೂ ಲಿಸ್ಟ್ ಮಾಡ್ತೇವೆ, ಆದರೆ ಅದನ್ನು ಅನುಸರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ನಮ್ಮ ಸಮಯನ ಎಲ್ಲಿ ವ್ಯರ್ಥ ಮಾಡಿದ್ದೇವೆ ಅಂತಲೂ ನಮಗೆ ಗೊತ್ತಾಗೋದಿಲ್ಲ. ಸೊ
ನಾವು ಅವಶ್ಯಕ ಕೆಲಸಗಳಿಗೆ ಸಮಯ ನೀಡದೆ ಅದನ್ನು ವ್ಯರ್ಥ ಮಾಡಿಬಿಡ್ತೀವಿ. ಟೈಮ್ನ ಟ್ರ್ಯಾಕ್ ಮಾಡಿ ಕನಿಷ್ಠ 10 ದಿನಗಳ ಕಾಲ ಬೆಳಗ್ಗೆ ಎದ್ದಾಗಿಂದ ಮಲಗೋ ತನಕ ಏನೇನು ಮಾಡಿದ್ವಿ ಅಂತ ಟ್ರ್ಯಾಕ್ ಮಾಡ್ಕೋಬೇಕು. ನಂತರ ಏನೇನು ಕೆಲಸ ಮಾಡಿದ್ದೀವೋ ಅದನ್ನು ಯಾಕೆ ಮಾಡಿದ್ದೀವಿ ಅಂತ ನಮಗೆ ನಾವೇ ಕೇಳ್ಕೋಬೇಕು. ದಿನ ಇಡೀ ಈ ಎಲ್ಲ ಕೆಲಸಗಳನ್ನ ಮಾಡಿ ನಿಮಗೆ ಹೇಗೆ ಅನುಭವ ಆಗ್ತಿದೆ ಅಂತ ನಾವು ನೋಡ್ಕೋಬೇಕು. ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡಾಗ ಯಾವ ವಿಷಯಗಳಲ್ಲಿ ನಾವು ಎಡುತ್ತಾ ಇದ್ದೀವಿ ಅನ್ನೋದು ನಮಗೆ ಅರಿವಿಗೆ ಬರ್ತದೆ. ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಡಿವೈಡ್ ಅವರ್ ಡೈಲಿ ವರ್ಕ್ಸ್. ಕೆಲಸನ ನಾವು ಕೆಲವು ಭಾಗಗಳಾಗಿ ವಿಂಗಡಣೆ ಅಂದರೆ ಡಿವೈಡ್ ಮಾಡ್ಕೋಬೇಕು. ಹೇಗೆಂದರೆ ಈಗ ವೆರಿ ಎಮರ್ಜೆನ್ಸಿ ಆ್ಯಂಡ್ ಇಂಪಾರ್ಟೆಂಟ್ ಒನ್ ವರ್ಕ್ಸ್, ತುರ್ತು ಮತ್ತು ಅಗತ್ಯವಾದದ್ದಂತು. ಇನ್ನು ಎರಡನೇದಾಗಿ ವೆರಿ ಇಂಪಾರ್ಟೆಂಟ್ ಬಟ್ ನಾಟ್ ಸೋ ಅರ್ಜೆಂಟ್, ಅಗತ್ಯವಾದದ್ದು ಆದರೆ ತುರ್ತು ಬೇಕಾಗ ಇಲ್ಲದಿದ್ದು. ಮೂರನೇದಾಗಿ ತುರ್ತಾಗಿದೆ ಆದರೆ ಅಗತ್ಯವಾಗಿಲ್ಲ, ವೆರಿ ಅರ್ಜೆಂಟ್ ಬಟ್ ನಾಟ್ ಸಚ್ ಇಂಪಾರ್ಟೆಂಟ್. ಇನ್ನು ನಾಲ್ಕನೇದಾಗಿ ತುರ್ತು ಅಲ್ಲ, ಅಗತ್ಯವಾಗಿ ಈಗ ಸದ್ಯಕ್ಕೆ ಬೇಕಾಗೂ ಇಲ್ಲ, ನಾಟ್ ಈವನ್ ಎಮರ್ಜೆನ್ಸಿ ಆ್ಯಂಡ್ ಆಲ್ಸೋ ನಾಟ್ ಸೋ ಇಂಪಾರ್ಟೆಂಟ್. ಈ ರೀತಿ ನಾವು ಡಿವೈಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಪರೀಕ್ಷೆಗೆ ಓದೋದು ತುರ್ತು ಮತ್ತು ಅಗತ್ಯವಾದದ್ದು. ಇಟ್ ಈಸ್ ವೆರಿ ಎಮರ್ಜೆನ್ಸಿ ಆ್ಯಂಡ್ ಆಲ್ಸೋ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ಇನ್ ಕೇಸ್ ರಿಸರ್ಚ್ ಪೇಪರ್ನ ಮುಂದಿನ ವಾರ ಕೊಡಬೇಕು, ಸಬ್ಮಿಟ್ ಮಾಡಬೇಕು ಅಂತಿದ್ರೆ ಅದು ಅಗತ್ಯವಾದದ್ದು ಆದರೆ ನಾಟ್ ಸಚ್ ಆನ್ ಅರ್ಜೆಂಟ್ ವರ್ಕ್. ನಾಳೆ ನಿಮ್ಮ ಮನೆಯಲ್ಲಿ ವಿಶೇಷ ಇದೆ, ಹಾಗಾಗಿ ಕೂದಲನ್ನು ಕಟ್ ಮಾಡಿಸ್ಬೇಕು. ಇದು ತುರ್ತು ನಿಜ ಆದರೆ ಇಟ್ಸ್ ನಾಟ್ ನೆಸಸರಿ. ಸಾಮಾಜಿಕ ಜಾಲತಾಣ ಉಪಯೋಗಿಸೋದು ಅದು ತುರ್ತು ಅಲ್ಲ ಅಥವಾ ಅಗತ್ಯವಾದದ್ದು ಅಲ್ಲ. ಪೊಮೊಡೋರೋ ಟೆಕ್ನಿಕ್ ಪ್ರಕಾರ 25 ನಿಮಿಷಗಳನ್ನ ತುರ್ತು ಮತ್ತು ಅಗತ್ಯವಾದ ಕೆಲಸಗಳಿಗೆ ಮೀಸಲಿಡಬೇಕು. ತುರ್ತು ಅಲ್ಲ, ಅಗತ್ಯವಾದದ್ದು ಅಲ್ಲ ಅಂಥ ಕೆಲಸಗಳಿಗೆ ಅತಿ ಕಡಿಮೆ ಸಮಯ ನೀಡಿ. ಅದರ ಮೇಲೆ ನೀವು ಡಿಪೆಂಡ್ ಆಗ್ಲಿಕ್ಕೆ ಹೋಗಲೇಬೇಡಿ. ಇನ್ನು ನಾಲ್ಕನೇದಾಗಿ ಪ್ರಗತಿಪರ ಮೈಂಡ್ಸೆಟ್ ಅಂದರೆ ಪ್ರೋಗ್ರೆಸಿವ್ ಮೈಂಡ್ಸೆಟ್ನ ಹೇಗೆ ನಾವು ಬೆಳೆಸ್ಕೋಬೇಕು ಅಂತ. ನಿಮ್ಮ ರೀತಿ ಇರುವಂಥವ್ರನ್ನ ಹೊರತುಪಡಿಸಿ ಬೇರೆಯವ್ರ ಜೊತೆ ಸಮಯ ಕಳೆದು ಅವರು ಯೋಚನೆ ಮಾಡೋ ರೀತಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ರೀತಿ ಇಲ್ಲ ಅಂತಂದು ಬೇರೆಯವ್ರ ಜೊತೆ ಸೇರದೇ ಇರೋದು ಸರಿ ಅಲ್ಲ. ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ ಎಲ್ಲನೂ 0 ಅಥವಾ 1 ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್, ಕಪ್ಪು ಬಿಳುಪು ದೃಷ್ಟಿಯಲ್ಲಿ ನೋಡ್ತೀರಿ. ನೀವು ಸರಿ ಇದ್ದ ಮಾತ್ರಕ್ಕೆ ಎದುರಿಗಿನ ವ್ಯಕ್ತಿ ತಪ್ಪೇ ಇರಬೇಕು ಅಂತೇನಿಲ್ಲ. ನೀವಿಬ್ಬರೂ ಸರಿ ಇರ್ಬೋದು. ನೀವು ಸಾಹಿತ್ಯ, ಇತಿಹಾಸ ಓದಿದ ವ್ಯಕ್ತಿಗಳ ಜೊತೆ ಸಮಯ ಕಳೆದ್ರೆ ನಿಮ್ಗೆ ಅವ್ರು ಯೋಚನೆ ಮಾಡೋ ವಿಧಾನ ಕೂಡ ನಿಮಗೆ ಗೊತ್ತಾಗ್ತದೆ. ರಿಸ್ಕ್ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸ್ತದೆ ಅನ್ನೋದನ್ನು ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕು. ಇದರಿಂದ ನಿಮ್ಮ ಜೀವನಕ್ಕೆ ಸ್ಥಿರತೆ ಬರ್ತದೆ. ಆದರೆ ಪ್ರಗತಿಪರ ಮೈಂಡ್ಸೆಟ್ಗೆ ರಿಸ್ಕ್ ತೆಗೆದುಕೋಬೇಕು. ರಿಸ್ಕ್ ಅಂದರೆ ನಥಿಂಗ್ ಬಟ್ ಅಪರ್ಚುನಿಟಿ, ಅವಕಾಶ. ಅವಕಾಶ ಏನು ಬಂದಿರ್ತಾವೆ ಅವನ್ನ ಯಾವತ್ತೂ ಬಿಡಬಾರ್ದು. ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ಬಹಳ ರಿಸ್ಕ್ ಇರ್ತದೆ, ಆದರೆ ಆತ ಮುಂದಿನ 5 ವರ್ಷಗಳಲ್ಲಿ ಅದು ಏರ್ತದೆ ಅಂದ್ಕೊಂಡೇ ಶೇರ್ಗಳನ್ನ ಖರೀದಿಸ್ತಾನೆ. ನೈಜ ಜೀವನದಲ್ಲಿ ಕೂಡ ಕಾಲೇಜು ಮತ್ತು ಜಾಬು ಇವನ್ನೆಲ್ಲ ನಾವು ಬದಲಾಯಿಸುವಾಗ ರಿಸ್ಕ್ ಇದ್ದೇ ಇರ್ತದೆ. ಯಶಸ್ವಿ ವ್ಯಕ್ತಿಗಳು ಕಂಫರ್ಟ್ ಝೋನ್ನಿಂದ ಹೊರಗೆ ಬಂದು ರಿಸ್ಕ್ ತಗೊಂಡು ಜೀವನದಲ್ಲಿ ಮುಂದೆ ಬರ್ತಾರೆ. ನೀವು ಪ್ರತಿಫಲದ ಹಕ್ಕುದಾರರು ಅನ್ನೋ ಧೋರಣೆಯಿಂದ ಮೊದಲು ಹೊರಗೆ ಬರಬೇಕು. ಯಾರಿಗೆ ಒಳ್ಳೆ ಪರಿವಾರ ಅಂದರೆ ಫ್ಯಾಮಿಲಿ, ಶಿಕ್ಷಣ, ಉದ್ಯೋಗ ಸಿಗ್ತದೋ ಅವ್ರು ಅದೃಷ್ಟವಂತರಷ್ಟೇ. ಅವ್ರಿಗಿಂತ ಹೆಚ್ಚು ಶ್ರಮ ಪಡೋರಿಗೆ ಎಲ್ಲ ಸಿಗೋದಿಲ್ಲ. ಹಾಗಾಗಿ ನಾವು ನಮ್ಮ ಕೆಲಸದ ಮೇಲೆ ಹಕ್ಕು ಚಲಾಯಿಸೋದನ್ನು ಬಿಟ್ಟು ಕೃತಜ್ಞರಾಗಿರಬೇಕು. ಇನ್ನು 5ನೇದಾಗಿ ನಾವು ನಮ್ಮ ಪ್ಯಾಷನನ್ನು ಕಂಡು ಹಿಡ್ಕೋಬೇಕು. ನೀವು ನಿಮಗೆ ಇಷ್ಟವಾದ ಕೆಲಸಗಳನ್ನ ಮಾಡ್ತಾ ಹೋದಂತೆ ನಿಮ್ಮ ಪ್ಯಾಷನ್ ಗೊತ್ತಾಗ್ತದೆ. ಪ್ಯಾಷನ್ ಅಂದರೆ ಈಗ ನಿಮ್ಗೆ ಇಷ್ಟ. ಇದನ್ನು ಇಕಿಗಾಯ್ ಪುಸ್ತಕದಲ್ಲಿ ಹೇಳಲಾಗಿದೆ. ಇಕಿಗಾಯ್ ಅಂದರೆ ಜೀವನದ ಒಂದು ಗುರಿ. ನಮ್ಗೆ ಯಾವ ಕೆಲಸ ಇಷ್ಟ ಅಂತ ಅನ್ನೋದನ್ನು ಕಂಡು ಹಿಡ್ಕೋಬೇಕು. ಎಲ್ಲರ ಬಳಿ ಕೇಳಿಕೊಂಡು ನಿಮಗೆ ಬಾಲ್ಯದಲ್ಲಿ ಯಾವ ಕೆಲಸ ಇಷ್ಟವಾಗಿತ್ತು ಅಂತೆಲ್ಲ ಕಂಡು ಹಿಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗೋ ಕೆಲಸದಲ್ಲಿ ನೀವು ಉತ್ತಮವಾಗಿರ್ಬೇಕಂತಂದೇ ಇಲ್ಲ. ಉದಾಹರಣೆಗೆ ನನಗೆ ಹಾಡೋದು ಇಷ್ಟ, ಆದರೆ ನನ್ನ ಹಾಡು ಕರ್ಕಶವಾಗಿರ್ತದೆ. ನಂತರ ನೀವು ಯಾವ ಕೆಲಸದಲ್ಲಿ ಉತ್ತಮವಾಗಿದ್ದೀರಿ ಅಂತ ಹುಡುಕೊಳ್ಳಿ. ಯಾವ ಕೆಲಸದಿಂದ ಜಗತ್ತಿಗೂ ಒಳ್ಳೆಯದಾಗ್ತದೆ ಅಂತ ಯೋಚನೆ ಮಾಡಿ. ಉದಾಹರಣೆಗೆ ಒಬ್ಬ ಆರ್ಟಿಸ್ಟ್ ತನ್ನ ಕಲೆಯಿಂದ ಇಡೀ ಜಗತ್ತಿಗೆ ಮನೋರಂಜನೆ ನೀಡ್ತಾನೆ. ಅತ್ಯಂತ ಮುಖ್ಯವಾದ ಪ್ರಶ್ನೆ ಅಂದರೆ ಈಗ ಹಣ. ಯಾವ ಕೆಲಸದಿಂದ ಹಣ ಕೂಡ ಸಿಗ್ತದೆ ಅಂತ ಹುಡುಕೋಬೇಕು. ಈಗ ಈ 4 ಪ್ರಶ್ನೆಗಳಿಗೆ ಉತ್ತರ ಹುಡುಕಿದ ನಂತರ ನಿಮಗೆ ನಿಮ್ಮ ಪ್ಯಾಷನ್ ಸಿಕ್ಕೇ ಸಿಗ್ತದೆ. ಹಲವಾರು ಆದಾಯದ ಮೂಲಗಳನ್ನ ಹೇಗೆ ಹೊಂದ್ಕೊಳ್ಳೋದು, ಇದು ಕೊನೆಯದಾಗಿ ನಾವು ನೋಡೋದು. ಇದು ಬಿಲ್ಡಿಂಗ್ ಕಟ್ಟೋದಂಗೆ. ಬಿಲ್ಡಿಂಗ್ ಕಟ್ಟುವಾಗ ಪಾಯ ಬಹಳ ಮುಖ್ಯವಾಗಿರ್ತದೆ. ಫೌಂಡೇಶನ್ ಇಲ್ಲದೆ ಬಿಲ್ಡಿಂಗು ಅದು ಫರ್ಮಾಗಿ ಗಟ್ಟಿಯಾಗಿ ನಿಲ್ಲೋದು ಅಸಾಧ್ಯ. ಅದರಂತೆ
ಬಹಳ ಆದಾಯದ ಮೂಲ ಹೊಂದೋ ಮೊದಲ ಒಂದು ಸ್ಥಿರವಾದ ಜಾಬ್ ಹೊಂದೋದು ಬಹಳ ಮುಖ್ಯವಾದ ಕೆಲಸ. ಒಮ್ಮೆ ಇದು ಸಿಕ್ಕ ನಂತರ ಇತರ ಮೂಲಗಳನ್ನ ಹುಡುಕ್ಲಿಕ್ಕೆ ಸಮಯ ನಾವು ಮೀಸಲಿಡಬಹುದು. ಯಾವ ವ್ಯಕ್ತಿ ಯಾವ ಕೆಲಸದಲ್ಲಿ ಉತ್ತಮನಿದಾನೋ ಅದೇ ಕ್ಷೇತ್ರದಲ್ಲಿ ಆದಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಉದಾಹರಣೆಗೆ ಶಿಕ್ಷಣ, ಕನ್ಸಲ್ಟಿಂಗ್ ಥೆರಪಿ, ಎಕ್ಸೆಟ್ರಾ ಹೀಗೆ ಬೇಕಾದಷ್ಟು ಜಾಬ್ಗಳಾಗ್ತವೆ. ನಾವು ಜಾಬ್ನಲ್ಲಿ ಖುಷಿಯಾಗಿದ್ದರೂ ಸಹ ಬೇರೆ ಆದಾಯದ ಮೂಲಗಳನ್ನ ಹುಡುಕೊಳ್ಳೋದು ಉತ್ತಮ. ಒಂದಕ್ಕಿಂತ 2 ಆದಾಯದ ಮೂಲಗಳು ಬೇಕೇ ಬೇಕು. ಸಮಯ ಮೀಸಲಿಟ್ಟು ಪರಿಶ್ರಮ ಪಟ್ಟರೆ ಹಲವಾರು ಆದಾಯದ ಮೂಲಗಳನ್ನ ನಾವು ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಇವೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದಂಥ ಹಲವಾರು ಪ್ರಮುಖವಾದ ಅಂಶಗಳು. ನಾವು ಇಂಥದ್ದೇ ಇನ್ನಷ್ಟು ಉತ್ತಮವಾದಂಥ ವಿಡಿಯೋಗಳನ್ನ ತಮಗೋಸ್ಕರ ತರ್ತೀವಿ. ಅಲ್ಲಿವರೆಗೂ ನಮ್ಮ ಬ್ರೈಟ್ ಸೈಡ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಅದನ್ನು ಶೇರ್ ಕೂಡ ಮಾಡಿ.